ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭಾಭಿವಂದನೆಗಳು. ಇದು ಏನು ಕರೀತಾರೆ ಇದನ್ನ? ಸಬ್ಬತ್ತು ದಿನ ಹೇಳೋ. ಸಬ್ಬತ್ತು ಅಂದರೆ 7ನೇ ದಿನ ಅಂತ, ಪುನರುತ್ಥಾನ ದಿನ. ಸಬ್ಬತ್ತು ದಿನ ಎದಕ್ಕೆ ಕರೀತಾರೆ ಅಂದರೆ, ದೇವರ ದಶಮ ಭಾಗಗಳಲ್ಲಿ ದಶಾಜ್ಞೆಗಳು ನಿಮ್ಗೆ ಹೇಳಿದ್ದೀನಲ್ಲ, ದಶಾಜ್ಞೆಗಳು ಹೇಳಿದ್ದೀನಲ್ಲ, ದಶಾಜ್ಞೆಗಳು ದೇವ್ರು ನಮಗೆ ಕೊಟ್ಟಾನೆ. ಯಾಕಂದರೆ ನಾವು ಯಾರು ಕೂಡ ತಪ್ಪುಗಳು, ಅಪರಾಧಗಳು, ಪಾಪಗಳು ದೇವರಿಗೆ ವಿರುದ್ಧವಾಗಿ ಮಾಡಿ ನರಕಕ್ಕೆ ಹೋಗದಂತೆ ಈ ಆಜ್ಞೆಗಳು ಹತ್ತಿದವೆ. ಇವುಗಳ ಬಗ್ಗೆ ನೀವು ಕಾಳಜಿ ವಹಿಸಿ ಇದಂತೆ ನೀವು ಜೀವಿಸಬೇಕು ಅಂತ ದೇವರು ಹೇಳಿದ್ದಾರೆ. ಅದರಲ್ಲಿ ದೇವರು ಏನು ಹೇಳ್ತಾನೆ ಅಂದರೆ, 6 ದಿನಗಳು ನಿನ್ನವು, ನಿಂದ 6 ದಿನಗಳು, 7ನೇ ದಿನ ನನ್ನದು ಅಂದರೆ ದೇವರಿಗೆ. ಆ 7ನೇ ದಿನ ಏನು ಮಾಡಬೇಕಂದ್ರೆ, ನೀವೆಲ್ಲರೂ ಎಲ್ಲ ಕೆಲಸಗಳು ಬಿಟ್ಟು ಫಸ್ಟು ದೇವ್ರನ್ನ ಆರಾಧನೆ ಮಾಡಬೇಕಂತ ದೇವರು ಹೇಳಿದ್ದಾನೆ. ಈಗ ಲೋಕ ಹುಟ್ಟಿತ್ತು. ಲೋಕ ಹುಟ್ಟಿದಾಗ ಆವಾಗ ಡಿಪಾರ್ಟ್ಮೆಂಟ್ ಇತ್ತು. ಅವಾಗ PWD ಆಫೀಸು, ಮುನ್ಸಿಪಲ್ ಆಫೀಸು ಇದ್ವು, ಏನಾದರೂ ಇದ್ವು ಅವಾಗ. ಆ ಕಾಲದಲ್ಲಿ ಏನೂ ಇಲ್ಲ. ಅವಾಗೇನು ಬರೇ ಬೇಟಾಡಬೇಕು, ತಿನ್ನಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು ಅಷ್ಟೇ. ಹಂಗಿದ್ದಾಗ ದೇವ್ರು ಏನು ಮಾಡಿದ, ಸುಖಕ್ಕೋಸ್ಕರ ಜನರು ಏನು ಮಾಡಿಬಿಟ್ರೆ ಅಂದರೆ, ತಪ್ಪುಗಳು ಮಾಡೋದು ಶುರು ಮಾಡಿಬಿಟ್ರು. ತಪ್ಪು ಮಾಡಿ ಸುಖ ಅನುಭವಿಸ್ಬೇಡ ಅಂತ ದೇವ್ರು ಹೇಳಿದ್ರು. ಸುಖ ಸತ್ಯವಾಗಿ ಬದುಕಿ, ದೇವ್ರಿಗೆ ಇಷ್ಟಕರಾಗಿ ಬದುಕಿ ನೀವು ಸುಖ ಅನುಭವಿಸಬೇಕು. ಹಂಗಾದರೆ ಏನು ಮಾಡಬೇಕಂದ್ರೆ, ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟರಲ್ಲ, ಅದರಲ್ಲಿ 6 ದಿನಗಳು ನಿನ್ನವು, 7ನೇ ದಿನ ದೇವರದ್ದು. ಆ ದೇವರ ದಿನ ನೀವು ಆರಾಧನೆ ಮಾಡಬೇಕು. ಆದರೆ ಈ ದಿನವನ್ನು ಏನಂತ ಕರೀತಾರೆ ಅಂದರೆ, ಪುನರುತ್ಥಾನ ದಿನ. ಈ ದಿನವನ್ನು ಏನಂತ ಕರೀತಾರೆ? ಪುನರುತ್ಥಾನ ದಿನ. ಅಂದರೆ ದೇವರು ಸಮಾಧಿ ಮಾಡಲ್ಪಟ್ಟ ಮೇಲೆ ಏಸಪ್ಪ 3ನೇ ದಿನ ಎದ್ದು ಬಂದರು ಅಂದರೆ, ಬರೇ ಎದ್ದು ಬಂದಿಲ್ಲ, ಅವರು ಜೀವಂತವಾಗಿ ಎದ್ದು ಬಂದರು. ಇವತ್ತು ಕೂಡ ಜೀವಿಸ್ತಾ ಇರುವಂಥ ದೇವರು. ನೀನು ಕೇಳಿಕೊಂಡ್ರೆ, ಪ್ರಾರ್ಥನೆ ಮಾಡಿದರೆ ನಿನಗೆ ಉತ್ತರ ಕೊಡುವ ದೇವರು, ಜಯ ಕೊಡುವ ದೇವರು. ನಿನ್ನ ಪ್ರಾರ್ಥನೆ ಆಲಕಿಸಿ ಅಂಗೀಕರಿಸಿ ಆಶೀರ್ವಾದ ಮಾಡುವಂಥ ದೇವರು. ಅಂಥ ದೇವರು ನಮ್ಮ ದೇವರು ಏಸಪ್ಪ. ಆ ದೇವರು ವಾಕ್ಯದಲ್ಲಿ ಏನು ಮಾತಾಡ್ತಾನೆ? ವಾಕ್ಯ ಏನು ಇವತ್ತಿನ ದಿನ ಅಂದರೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಮಗಳೇ ಓದಮ್ಮ. 5ನೇ ಅಧ್ಯಾಯ 15ನೇ ವಚನ ಓದುವ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನ. 15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹಾರಕೊಂಡು ನುಗ್ಗುವವರಾದರೆ, ಒಬ್ಬರಿದ್ದರೂ ಒಬ್ಬರು ನಾಶವಾದಿರಿ. ನೋಡಿರಿ, ಒಬ್ಬರಿಗೆ ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹಾರಕೊಂಡು ನಗುವವರಾದರೆ, ಒಬ್ಬರಿನೊಬ್ಬರು ನಾಶವಾದಿರಿ. ನೋಡಿರಿ, ನಾನು ಹೇಳುವುದರೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ
ಅಭಿ ಅಭಿಲಾ ಅಭಿಲಾಷೆಗಳನ್ನು ಹ್ಮ್. ಎಷ್ಟ ಮಾತ್ರಕ್ಕೂ ಹ್ಮ್. ನೆರವೇ ತೀರಿಸುವುದಿಲ್ಲ. ಹ್ಮ್. ಯಾಕೆಂದರೆ ಶರೀರ ಭಾಗವು ಅಭಿಲಾಷಿಸುವುದು ಆತ್ಮನಿಗೆ ಆತ್ಮಗಳಿಗೆ ವಿರುದ್ಧವಾಗಿದೆ. ಹ್ಮ್. ಆತ್ಮವು ಅಭಿಲಾಷಿಸುವುದು ಶರೀರ ಭಾವಕ್ಕೆ ಹ್ಮ್. ವಿರುದ್ಧವಾಗಿದೆ. ವಿರುದ್ಧವಾಗಿರುವುದು. ಹ್ಮ್. ನೀವು ಮಾಡಿ ಇಚ್ಛಿಸುವುದನ್ನು ಹ್ಮ್. ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಹ್ಮ್. ಆದರೆ ನೀವು ಆತ್ಮದಿಂದ ನಡೆಸಿಕೊಳ್ಳುವುದರಾದ್ದರಿಂದ ಹ್ಮ್. ನೆಮೆಸಿಷ್ಟಗಳಿಗೆ ಅಧೀನರಲ್ಲ. ಹ್ಮ್. ಶ- ಅಲ್ಲಿಗೆ ಶರೀರ- ನಿಲ್ಸು, ಅಲ್ಲಿಗೆ ನಿಲ್ಸು. ಇಲ್ಲಿವರೆಗೂ ವಾಕ್ಯ ಏನು ಓದಿದೆ ಅಂತ ನಾನು ಹೇಳ್ತೀನಿ. ದೇವ್ರು ಹೇಳ್ತಾ ಇದ್ದಾನೆ, ನೀವು ಒಬ್ಬರನ್ನ ಒಬ್ಬರು ಪ್ರೀತಿಸ್ತೀರಿ. ಅಲ್ಲಿ ಏನು ಸ್ಟಾರ್ಟ್ ಮಾಡಿದೆಯಲ್ಲ ಮಗಳೇ, ಆಮೇಲೆ ಏನಾಯ್ತು ನೋಡಿ ವಾಕ್ಯ 15 ಮೇಲೆ. ನೀವು ನೆರೆಯವರನ್ನು ನೆರೆಯವರನ್ನು ಆ ನಿನ್ನಂತೆಯೇ ಪ್ರೀತಿಸು. ನಿನ್ನಂತೆಯೇ ಪ್ರೀತಿ. ಸಾಕು, ಅಲ್ಲಿಗೆ ನಿಂತ್ಕೊ. ನಾವು ಮನುಷ್ಯರು ಯಾಕೆ ಬಾಳಬೇಕು ಅಂತ ದೇವ್ರು ಹೇಳ್ತಾ ಇದ್ದಾನಂದರೆ, ನಮ್ಮ ಪಾಡಿಗೆ ನಾವು ಕೆಲವರೇ ನಮ್ಗೆ ಬೇರೆಯವ್ರು ಬೇಡ, ನಮ್ಮದು ನಾವು ನೋಡ್ಕೊಂಡ್ರೆ ಸಾಕಪ್ಪ, ನಾನು ಊಟ ಮಾಡಿದರೆ ಸಾಕಪ್ಪ, ನಾನು ಸುಖವಾಗಿ ಬಾಳಿದ್ರೆ ಸಾಕಪ್ಪ, ತಂಗಿ ಅವಳು ಹಾಳಾದರೆ ನನಗೇನು, ಅಕ್ಕ ಅವಳು ಹಾಳಾದರೆ ನನಗೇನು, ನಾನು ನನ್ನ ಮಕ್ಕಳು ನಮ್ಮ ಮನೆ ನಾವು ಸುಖವಾಗಿ ಬಾಳಿದ್ರೆ ಸಾಕು, ಬೇರೆಯವ್ರ ಗೊಡವೆ ನಮಗೆ ಬೇಕಾ ಬೇಡ ಬೇಡ ಅನ್ನೋರು ಇರ್ತಾರೆ. ಅಂಥವ್ರಿಗೆ, ನಿಮಗಲ್ಲ ಅಂಥವ್ರಿಗೆ, ಅಂದರೆ ಬೇರೆಯವ್ರ ಗೊಡವೆ ಬೇಡ, ಬೇರೆಯವ್ರನ್ನ ಹಚ್ಕೊಳ್ಳೋದು ಬೇಡ ಅಂತ ಇರುವಂಥವ್ರಿಗೆ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ನಿನ್ನ ನೆರೆ ಹೊರೆಯವರನ್ನು ನೀನು ಪ್ರೀತಿಸು. ನಿನಗೆ ನೆರೆ ಹೊರೆಯವರು ಯಾರು? ನಿನ್ನ ಅಕ್ಕಪಕ್ಕದಲ್ಲಿರೋರೆ. ನಿನ್ನ ಹಿಂದೆ ತಂಗಿದ್ದಾಳೆ, ಮುಂದೆ ಗಂಡ ಇದ್ದಾನೆ, ಮಗಳಿದ್ದಾಳೆ ಬಗಲಿಗೆ. ನೀವೇ ನೀನು ಹೆಂಗೆ ಪ್ರೀತಿಸ್ಬೇಕಂದ್ರೆ ನಿನ್ನಂತೆ ಅವರು ಪ್ರೀತಿಸ್ಬೇಕಂತ. ಅದು ದೇವರು ಹೇಳ್ತಾನೆ. ಅಂದರೆ ಅರ್ಥ ಏನಂದರೆ, ಇಲ್ಲಿ ಅಮ್ಮ ಕಷ್ಟದಲ್ಲಿದ್ದಾಳೆ ಅಂತಂದರೆ ನಿನಗೆ ಕಷ್ಟ ಆದರೆ ಚಿಂತಿಲ್ಲ, ಅಮ್ಮನಿಗೆ ಸಹಾಯ ಮಾಡಬೇಕು. ನೀನು ಚಿಕ್ಕಮ್ಮ ಕಷ್ಟದಲ್ಲಿದ್ದಾಳೆ ಅಂದರೆ ಚಿಕ್ಕಮ್ಮನಿಗೆ ಸಹಾಯ ಮಾಡಬೇಕು. ಒಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ತತ್ವ ನಮ್ಮಲ್ಲಿ ಇರಬೇಕು. ಅದು ಪ್ರೀತಿ ಅಂದರೆ ಬರೀ ಪ್ರೀತಿಸ್ತಾನೆ. ಯಾರೋ ಹೇಳ್ತಿದ್ರು, ಪ್ರೀತಿ ಅಂದರೆ ಏನದು? ಪ್ರೀತಿ ಅಂದರೆ ಕಾರ್ಯರೂಪದಲ್ಲಿ ಬರಬೇಕು. ಅಂದರೆ ನಿಜವಾಗಿ ಕಾರ್ಯದಲ್ಲಿ ತೋರಿಸ್ಬೇಕು, ನೀನು ಪ್ರೀತಿ ಮಾಡ್ತೀನಿ ಅಂತೇಳಿ. ಬರೀ ಪ್ರೀತಿ ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಕಾರ್ಯರೂಪದಲ್ಲಿ ತರಬೇಕಾದ್ರೆ. ನಾವು ಪ್ರೀತಿಸ್ಬೇಕಂದ್ರೆ ಕಷ್ಟದಲ್ಲಿ ಯಾರಿದ್ದಾರೆ, ದುಃಖದಲ್ಲಿ ಯಾರಿದ್ದಾರೆ, ಅಂಥವ್ರಿಗೆ ನಾವೇನು ಮಾಡಬೇಕು? ಸಹಾಯ ಮಾಡಬೇಕು. ಇದು ದೇವರ ಮಕ್ಕಳ ಲಕ್ಷಣ. ಯಾಕಂದ್ರೆ ದೇವರ ವಾಕ್ಯದಂತೆ ನೀನು ಬದುಕಬೇಕು ಅಂತ ದೇವರು ಹೇಳ್ತಾ ಇದ್ದಾನೆ. ನಿನ್ನಂತೆಯೇ ಪ್ರೀತಿಸು. ನನ್ನನ್ನು ನಾನು ಎಷ್ಟು ಪ್ರೀತಿ ಮಾಡ್ಕೊತೀನಿ? ಭಾಳಷ್ಟು ಪ್ರೀತಿ ಮಾಡ್ತೀನಿ ನಾನು. ಏನು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿತೀನಿ. ಯಾಕೆ ಹಲ್ಲುಜ್ಜಿತೀನಿ? ಹಾಗೆ ಬಿಟ್ಟರೆ ಹಲ್ಲುಗಳಿಗೆ ರೋಗ ಬಂದು ಹಲ್ಲುಗಳೆಲ್ಲ ಬಾಯೆಲ್ಲ ಕೆಟ್ಟೋಗಿ ಏನಾದರೂ ರೋಗಗಳು ಬರ್ಬೋದೇನೋ ಅಂತೇಳಿ ಹಲ್ಲುಜ್ಜಿ ಮತ್ತೆ ನಾಲ್ಗೆ ಕ್ಲೀನ್ ಮಾಡಿ ದಿನ ಮುಖ ತೊಳ್ಕೊತೀನಿ, ಸ್ನಾನ ಮಾಡ್ತೀನಿ. ಯಾಕಂದರೆ ಈ ಶರೀರವನ್ನು ನೀನು ನಿನ್ನ ಶರೀರವನ್ನು ಪ್ರೀತಿ ಮಾಡ್ತಾಯಿದ್ದಿಲ್ಲ ಅಂದರೆ ಎಷ್ಟು ಪ್ರೀತಿ ಮಾಡ್ತಾಯಿದ್ದೀಯ ಅಷ್ಟೇ. ನಿನ್ನನ್ನು ನೀನು ಎಷ್ಟು ಪ್ರೀತಿ ಮಾಡ್ತೀಯೋ ಅಷ್ಟು ಇತರರನ್ನು ಕೂಡ ನೀನು ಪ್ರೀತಿ ಮಾಡಬೇಕು ಅಂತ ದೇವರು ಹೇಳ್ತಾರೆ. ಇಲ್ಲಿ ಪ್ರೀತಿ ಅಂದರೆ ಯಾರು ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ವ್ಯಸನದಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ, ಅವರಿಗೆ ನಾವು ಸಹಾಯ ಮಾಡಬೇಕು. ಒಂದು ವೇಳೆ ಹಣ ಸಹಾಯ ಮಾಡಬೇಕಂತಲ್ಲ, ಒಂದು ವೇಳೆ ಹಣ ಇಲ್ಲ ನಿನ್ನ ಹತ್ರ, ಕನಿಷ್ಠ ಅವ್ರ ಹತ್ರ ಅಲ್ಲ, ಯೇಸು ಸ್ವಾಮಿನ ನಂಬಿರಿ, ಯೇಸು ಸ್ವಾಮಿ ಮೇಲೆ ಆಧಾರ ಪಡ್ರಿ, ಯೇಸು ಸ್ವಾಮಿನ ಕಾಯ್ತಾನೆ, ಕಾಪಾಡ್ತಾನೆ ಅಂತೇಳಿ ನಂಬಿಕೆ ಅವರಲ್ಲಿ, ನಂಬಿಕೆಯಲ್ಲಿ ಬರುವಷ್ಟು ಭರವಸೆ ಕೊಟ್ಟು
ವಿಶ್ವಾಸದಲ್ಲಿ ಅವ್ರನ್ನ ಮುಂದೆ ನಡೆಸುವುದೇ ಸಹಾಯ. ಅದು ನಾವು ಮಾಡಬೇಕು ದೇವ್ರ ಮಕ್ಕಳು. ನಮ್ಮದು ನಾವೇ ನೋಡು, ನಮ್ಗೆ ಸಾಕಾಗ್ಬಿಟ್ಟದ ಅನ್ಬಾರ್ದು. ಹಂಗೆ ಅನ್ನೋದಾದ್ರೆ ನಿನ್ಗೆ ಯಾವತ್ತಿಗೂ ನಿಂದು ಸಾಕಾಗೋದಿಲ್ಲ, ಇನ್ನೂ ಕಷ್ಟ ಬರ್ತದೆ. ಅದು ಮಾಡ್ಕೊಳಕ್ಕೆ ಹೋಗಬೇಡ. ಆಮೇಲೆ ಎರಡನೇ ಮಾತು ಏನು ಹೇಳ್ತದಂದರೆ ಇಲ್ಲಿ ಶರೀರ ಕಾರ್ಯಗಳೇ ಬೇರೆ, ಆತ್ಮ ಕಾರ್ಯಗಳೇ ಬೇರೆ. ಆತ್ಮ ಕಾರ್ಯಗಳಿಂದ ಬದುಕೋರೇ ಬೇರೆ ಇರ್ತಾರೆ, ಶರೀರ ಕಾರ್ಯಗಳಿಂದ ಬದುಕೋರೇ ಬೇರೆ ಇರ್ತಾರೆ. ಇದಕ್ಕೆ ತದ್ವಿರುದ್ಧ. ಶರೀರ ಕಾರ್ಯಗಳಿಂದ ಬದುಕೋರು ಅವ್ರ ಬದುಕೇ ಬೇರೆ ಇರ್ತದೆ. ಆತ್ಮನ ಕಾರ್ಯಗಳಿಂದ ಬದುಕೋರು ಅವ್ರ ಕಾರ್ಯಗಳೇ ಬೇರೆ ಇರ್ತದೆ. ಇದರಿಂದ ವ್ಯತ್ಯಾಸ ಕಂಡುಕೊಳ್ಬೇಕು. ನೀವು ಕಂಡುಕೊಂಡು ಬದುಕೋದಾದರೆ ನೀವು ದೇವರಿಗೆ ಪ್ರಿಯರಾಗ್ತೀರಿ, ದೇವರಿಗೆ ಒಳ್ಳೆಯ ಮಕ್ಕಳಾಗ್ತೀರಿ, ದೇವರ ಆಶೀರ್ವಾದಗಳಿಗೆ ಪಾತ್ರರಾಗ್ತೀರಿ. ಅದು ದೇವರು ಹೇಳಿರುವಂಥ ಒಂದು ವಾಕ್ಯದ ತಾತ್ಪರ್ಯ. ಪ್ರಿಯ ಮಕ್ಕಳೇ, ಇವತ್ತು ದೇವರು ನಮಗೆ ಮಾತಾಡ್ತಾರೆ. ಪ್ರಾಮುಖ್ಯವಾಗಿ ಈ ಗಲತೀಯರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲ್ ಭಕ್ತನು ಈ ಗಲತಿಯನ್ನು ಸಭೆಯವರೆಗೆ ಬರಿತಾನೆ ಪತ್ರಿಕೆ. ಆ ಸಭೆಯಲ್ಲಿ ಪ್ರೀತಿ ಕಡಿಮೆ ಆಗಿಬಿಟ್ಟಿತ್ತು. ಅವು ಹೆಂಗೆ ಬದುಕ್ತಾ ಇದ್ದಾರೆ ಅನ್ನೋದು ಅವರು ಈ ಪರಿಜ್ಞಾನ ಇಲ್ದಂಗೆ ಬದುಕ್ತಾ ಇದ್ದಾರೆ. ಯಾರಿಗೆ ಅವರೇ ಸ್ವಾರ್ಥಿಗಳಾಗಿ ಅಂಥವ್ರಿಗೆ ಬದುಕ್ತಾ ಇದ್ದಾನೆ. ಆಮೇಲೆ ಭಾಳಷ್ಟು ಮಂದಿಯಲ್ಲಿ ಪಾಪ ಮಾಡಿ ಪಾಪದಿಂದ ತುಂಬಿ ತುಳುಕುವಂಥ ಪರಿಸ್ಥಿತಿಯಲ್ಲಿ ನಾಶವಾಗಲಿಕ್ಕೆ ಪರಿಸ್ಥಿತಿ ಬಂದದ್ದು. ಅದಕ್ಕೆ ಆ ಸಭೆಯನ್ನು ಬಲಪಡಿಸಲಿಕ್ಕಾಗಿ, ಆ ವಿಶ್ವಾಸಗಳನ್ನು ಬಲಪಡಿಸಲಿಕ್ಕಾಗಿ ಪತ್ರಿಕೆ ಬರ್ತಾನೆ. ಇದು ಭಾಳಷ್ಟು ಗಂಭೀರವಾದ ಮಾತು. ಕಣ್ಣು ಮುಚ್ಕೊಂಡು ಹೇಳಬೇಕು. 5ನೇ ಅಧ್ಯಾಯ 19ನೇ ವಚನ. ಯಾವುದು? 19. ಗಲಾತಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19. ಇಲ್ಲಿ ಪೌಲ್ ಭಕ್ತನೇನು ಬರಿತಾ ಇದ್ದಾನೆ ಅಂದರೆ ಶರೀರ ಕಾರ್ಯಗಳ ಬಗ್ಗೆ ಬರಿತಾ ಇದ್ದಾನೆ. ನಾವು ಯೋಹಾನ 1ನೇ ಅಧ್ಯಾಯದಲ್ಲಿ 1ನೇ ಪತ್ರಿಕೆಯಲ್ಲಿ ನೋಡ್ತೀವಿ, ಪಾಪ ಎಷ್ಟು ವಿಧವಾಗಿ ಆಗ್ತದೆ ಮನುಷ್ಯನಿಂದ. ಯಾವ ರೀತಿ ಪಾಪ ಮಾಡ್ತಾನೆ ಮನುಷ್ಯ, ಯಾವ ರೀತಿ ಮಾಡ್ತಾನೆ ಅಂದರೆ, ಒಂದು ನೇತ್ರಾಶ. ಹೇಳ್ರಿ, ನೇತ್ರಾಶ ಅಂದರೆ ಕಣ್ಣಿನಿಂದ. ಮನುಷ್ಯ ಪಾಪ ಮಾಡೋದು ಯಾವುದರಿಂದ? ಫಸ್ಟು ಕುರುಡನೇ ಆದರೆ ಏನು ಮಾಡೋಕ್ಕಾಗ್ತದೆ? ಪಾಪ ಇಲ್ಲ. ಕಣ್ಣು ಇರೋದ್ರಿಂದ ನೋಡಿ ಮೋಹಗೊಂಡು ಪಾಪ ಮಾಡ್ತಾನೆ. ಕಾರಣ ಕಣ್ಣೇ ಪಾಪಕ್ಕೆ ಕಾರಣ. ಎರಡನೇದು ಶರೀರದಿಂದ. ಪಾಪ ಶರೀರ ಮಾಡ್ತದೆ, ಗಾಲಿ ಮಾಡ್ತದೆ. ಶರೀರ ತಾನೇ ಕೆಟ್ಟ ಕೆಲಸ ಮಾಡಬೇಕಂದ್ರೆ ಶರೀರ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕಂದ್ರೆ ಶರೀರನ ಮಾಡಬೇಕು. ಅದಕ್ಕೆ ಎರಡನೇ ನಮೂನೆ ಯಾವುದಪ್ಪ ಅಂದರೆ, ಒಂದು ಕಣ್ಣಿನಿಂದ, ಎರಡನೇದು ಶರೀರದಿಂದ, ಮೂರನೇದು ಬದುಕು ಡಂಬಾಚಾರ. ಅಂದರೆ ಡೌಲ್ ಹುಡ್ಕೊತಾರಲ್ಲ, ಅತಿಶಯ ಪಡ್ತಾರಲ್ಲ, ಬಿಲ್ಡಪ್ ಮಾಡ್ತಾರಲ್ಲ, ಇದ್ದಿದ್ದು ಇಲ್ದಂಗೆ ಇಲ್ಲಿದ್ದು ಇದ್ದಂಗೆ, ಏನಿಲ್ಲ ಅಂದರೆ ಕೂಡ ಹೆಚ್ಚಳ ಹೇಳ್ಕೊಂಡು ಬದುಕ್ತಾರಲ್ಲ, ಸುಳ್ಳು ಮಾತಾಡ್ತಿರ್ತಾರಲ್ಲ, ಅದು ಪಾಪ. ಈ ರೀತಿ ಪಾಪಗಳು ಇವೆಲ್ಲವೂ ಕೂಡ ಹೆಂಗಾಗ್ತದಂದರೆ ಶರೀರದಿಂದ ಆಗುವಂಥ ಕಾರ್ಯಗಳು. ಯಾವುದರಿಂದ? ಶರೀರದಿಂದ ಆಗುವಂಥ ಕಾರ್ಯಗಳು. ಅವು ಯಾವುವು? ಅವು ನೋಡ್ಕೊಳ್ಳೋಣ. ಚೆನ್ನಾಗಿ ಭದ್ರವಾಗಿ ಕೇಳಿಸ್ಕೊಳ್ರಿ, ಜಾಗ್ರತೆಯಿಂದ. ಇವು ಮರೆತು ಹೋಗದಂತೆ ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. 19 ಓದು ಮಗಳೇ, ಬಡ ಓದು. ಶರೀರ ಭಾವದ ಕಾರ್ಯಗಳು ಪ್ರಸಿದ್ಧವಾಗಿವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೆಟ್ಟುತನ, ವಿಗ್ರಹಾರಾಧನೆ, ಮಾಟೆ ಅಗತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷ ಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಸರಿ ಬಿಡು. ತೆಲುಗಿನಲ್ಲಿ ಭಾಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಅಲ್ಲರಿತು ಕೂಡಿನ ಆಟ ಪಾಠ.
ಪ್ರಿಯ ಮಕ್ಕಳೇ, ಇದೇನು ಬರೆಯಲ್ಪಟ್ಟಿದೆ ಅಂದರೆ ಶರೀರ ಮಾಡುವ ಕಾರ್ಯಗಳಿಂದ ಪಾಪಗಳಾಗ್ತವೆ. ಪಾಪಗಳು ಹೆಂಗಾಗ್ತವೆ? ಶರೀರದಿಂದ. ಅದನ್ನು ನಾವು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. ನಮ್ಮ ಮುಂದೆ ಬಂದಾಗ ದೇವ್ರ ವಾಕ್ಯ ಹೇಳ್ತದೆ ಇದು ಮಾಡಬಾರ್ದು ನಾವು ಅಂತೇಳಿ ಅದು ಮಾಡದ ಹಾಗೆ ಇರಬೇಕು. మనం అవి శరీరంతో జరిగే కార్యాలు అవి ఏమంటే జారత్వము. ಇಲ್ಲಿ 19ನೇ ಇದರಲ್ಲಿ ಬರುತ್ತೆ ಕಾರ್ಯములు ಜಾರತ್ವಂ ಅಂದರೆ ಮದುವೆಗೆ ಮುಂಚೆ ವ್ಯಭಿಚಾರ ಮಾಡೋದು. ಪರಿಶುದ್ಧವಾಗಿರಬೇಕು, ಮದುವೆ ಆಗಬೇಕು. ಒಂದು ಹೆಣ್ಣಿಗೆ ಒಂದೇ ಗಂಡು ಜೀವನದಲ್ಲಿ, ಒಂದು ಗಂಡಿಗೆ ಒಂದೇ ಹೆಣ್ಣು ಜೀವನದಲ್ಲಿ. ಅದು ಮದುವೆ ಆದಮೇಲೆ ಅವ್ರದ್ದು ದೇಹ ಸಂಪರ್ಕ ಆಗಬೇಕಷ್ಟೇ. ಮದುವೆಗೆ ಮುಂಚೆ ಈಗ ಏನು ಮಾಡ್ತಾರೆ ಅಂದರೆ ಹುಡುಗನ ಜೊತೆ ಹುಡುಗಿನ ಜೊತೆ ತಿರುಗಾಡಿಬಿಡ್ತಾರೆ. ಇದಕ್ಕಿದ್ದಂಗೆ ಊರು ಬಿಟ್ಟು ಹೋಗ್ಬಿಡ್ತಾರೆ. ತಂದೆ ತಾಯಿಗಳು ಊರು ಹೋಗ್ಬಿಟ್ಟಾರಂದ್ರೆ ಮದುವೆ ಮಾಡ್ತಾರೆ ಅಂತೇಳಿ ಇದು ಚೆನ್ನಾಗಿ ಕಲ್ತಾರೆ. ಈಗ ಅದು ತಪ್ಪು. ಜಾರತ್ವ ಅಂದರೆ ಮದುವೆಗೆ ಮುಂಚೆ ವ್ಯಭಿಚಾರ ಮಾಡಬಾರ್ದು, ಬೇರೆಯವರ ಸಂಪರ್ಕದಲ್ಲಿ ಹೋಗಬಾರ್ದು. ಗಂಡು ಹೆಣ್ಣಿನ ಸಂಪರ್ಕದಲ್ಲಿ, ಹೆಣ್ಣು ಗಂಡಿನ ಸಂಪರ್ಕದಲ್ಲಿ ಹೋಗಬಾರ್ದು ಮದುವೆಗೆ ಮುಂಚೆ. ಅದು ಜಾರತ್ವ. ಮದುವೆ ಆದಮೇಲೆ ಒಂದೇ ಹೆಣ್ಣು ಒಂದೇ ಗಂಡು, ಒಂದು ಬಿಟ್ಟು ಎರಡನೇದಕ್ಕೆ ಹೋದರೆ ಅದು ವ್ಯಭಿಚಾರ. ಅದೇ ಮದುವೆಗೆ ಮುಂಚೆ ಮಾಡೋದು ಜಾರತ್ವ. ತಿಳಿತಾ? పెళ్లి కంటే ముందు సాంగత్వం, వేరేవారితో సహవాసం చేస్తే, మగ ఆడతో సహవాసం చేస్తే పెళ్లి కంటే ముందు అది వ్యభిచారం అవుతుంది. దాన్ని జారత్వం అంటారు. అదే పెళ్ళైన తర్వాత, పెళ్ళి అంటే అర్థమే ఉంటే ఒక భార్యకి ఒకే భర్త, ఒక భర్తకి ఒక భార్య. అది కాకుండా ಎರಡನೇ ಹೆಣ್ಣು ಮಗಳು ನೋಡಿದರೆ ಪಾಪ. ಏನಪ್ಪ? ಎರಡನೇ ಹೆಣ್ಣು ಮಗಳು ನೋಡಿದರೆ ಪಾಪ. ಹೆಣ್ಣು ಮಗಳಷ್ಟೇ, ಗಂಡ ಒಬ್ಬನೇ. ಎರಡನೇ ಗಂಡನ್ನು ನೋಡಿದರೆ ಅದು ಪಾಪ. ದೇವರು ಅದೇ ಹೇಳೋದು, ಅದನ್ನು ವ್ಯಭಿಚಾರ ಅಂತಾರೆ. ಮದುವೆಗಿಂಚೆ ಮಾಡೋದು ಅದನ್ನು ಏನಂತಾರೆ? ಜಾರತ್ವ. ಹೇಳ್ಬೇಕು, ಮದುವೆಗಿಂತ ಮುಂಚೆ ಮಾಡೋದನ್ನ ಏನಂತಾರೆ? ಜಾರತ್ವ. ಮದುವೆ ಆದಮೇಲೆ ಮಾಡೋದು ವ್ಯಭಿಚಾರ. ಇವು ಮಾಡಬಾರ್ದು ಅಂತ ದೇವ್ರ ವಾಕ್ಯ ಹೇಳ್ತೈತೆ. ಆ ಥರ ನಾವು ಇರಬೇಕು ಒಬ್ರಿಗೊಬ್ಬರೇ ಈ ಜೀವನದಲ್ಲಿ. ಹಲ್ಲೆಲೂಯಾ. ವ್ಯಭಿಚಾರ ಆಯಿತು. ಆಮೇಲೆ ಪವಿತ್ರರಾಗಿರ್ಬೇಕು ನೀವು. ಅಂದರೆ ಪವಿತ್ರ, ಪರಿಶುದ್ಧ ಎಲ್ಲ ಒಂದೇ. ಪರಿಶುದ್ಧರಾಗಿರಬೇಕು ನೀವು. ಹೇಗಿರಬೇಕು? ಪರಿಶುದ್ಧ ಅಂದ್ರೇನು? ಪಾಪ ಇಲ್ಲದ ಹಾಗೆ ಇರೋದು, ಪಾಪರಹಿತರಾಗಿರೋದು, ಅದು ಪರಿಶುದ್ಧವಾಗಿರ್ಬೇಕು ನಾವು. ಯಾವ ತಪ್ಪು ಕಾರ್ಯಗಳು ಮಾಡಬಾರ್ದು, ಯಾವ ಅಪರಾಧ ಕಾರ್ಯಗಳು ಮಾಡಬಾರ್ದು, ಪಾಪಗಳು ಮಾಡಬಾರ್ದು. ಇದರಲ್ಲಿ ದೊಡ್ಡ ಪಾಪ, ಸಣ್ಣ ಪಾಪಗಳಂತ ಇದ್ದಾವ. ಸಣ್ಣ ಪಾಪಗಳು ಇವೆಲ್ಲ ಮಾತಾಡ್ತಾ ಇದ್ದೀವಿ. ದೊಡ್ಡ ಪಾಪಗಳು ಎರಡು ಅಂದರೆ ದೇವರು ಒಬ್ಬರೇ. ಎಷ್ಟು ಮಂದಿ ದೇವರು? ಒಬ್ಬರು ಬಿಟ್ಟು ಎರಡನೇ ದೇವರನ್ನ ಪೂಜಿಸೋದು ಶಾಪ, ಅದೇ ಪಾಪ. ದೇವರು ಇದನ್ನು ಕ್ಷಮಿಸಲ್ಲ. ಆಮೇಲೆ ಎರಡನೇ ಪಾಪ, ದೊಡ್ಡ ಪಾಪ ಯಾವುದಂದರೆ ವ್ಯಭಿಚಾರ. ಜೀವನದಲ್ಲಿ, ಸೃಷ್ಟಿಯಲ್ಲಿ ಒಬ್ಬರೇ. ಒಬ್ಬ ಗಂಡಸಿಗೆ ಒಬ್ಬ ಹೆಣ್ಣು ಮಗಳು, ಹೆಂಗಸು. ಒಬ್ಬ ಹೆಣ್ಣು ಮಗಳಿಗೆ ಒಬ್ಬನೇ ಗಂಡ, ಒಬ್ಬನೇ ಗಂಡಸು. ಒಬ್ಬರೇ ಇರಬೇಕು ಸಾಯೋವರೆಗೆ. ಒಬ್ಬರು ಬಿಟ್ಟು ಎರಡನೇ ಅವರ ಕಡೆ ನೋಡುವುದಾದರೂ ಕೂಡ ಪಾಪ, ಶಾಪ. ಅದು ದೇವರು ಇವತ್ತು ನಿನಗೆ ಆ ಶರೀರ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅದು ಪವಿತ್ರವಾಗಿರುವುದು, ಪಾಪರಹಿತರಾಗಿರುವುದು. ಕಾಮುಕತ್ವವು, ಕಾಮದಿಂದ ಇರಬಾರದು. ಯಾವ ನೋಡಿದ್ರೆ ಅದನ್ನು ನನಗಿಷ್ಟ ಆಯಿತು, ಅದು ಬೇಕು ಅನ್ನೋದು ಕಾಮ. ಕೆಲವರು ಸಿನಿಮಾ ನೋಡ್ತಾರಲ್ಲ, ಸಿನಿಮಾನ ಆ ಹೀರೋಯಿನ ಮದುವೆ ಆಗಬೇಕು ಅಂತ. ಅದು ಹೆಂಗೆ ಆಗ್ತದೆ? ಯಾವುದೇ ಹೆಣ್ಮಗಳು ನೋಡಿದ ತಕ್ಷಣ ಆ ಹೆಣ್ಮಗಳು ನನಗೆ ಬೇಕು, ಹೆಣ್ತಾ ಆಗಬೇಕು. ಇಲ್ಲ ಆ ಗಂಡು ಚೆನ್ನಾಗಿದ್ದಾನೆ ಅವನು,
ಏನು ಬಾಡಿ ಬಿಲ್ಡಿಂಗ್, ಓ ಏನಿದಾನೋ, ಏನು ಸಾವುಕಾರ, ಏನು ನೀಟ್ ಇರ್ತಾನೆ, ಏನು ಇವನ್ನ ನನ್ನ ಗಂಡನಾಗ ಮಾಡ್ಕೊಂಡ್ರೆ ಹೆಂಗಿರ್ತದ ಅಂತ ಅನುಭವಿಸ್ಬೇಕು ಅನ್ನೋ ಒಂದು ಕೆಟ್ಟ ಆಲೋಚನೆ ಬರ್ತದಲ್ಲ, ಅದು ಕಾಮ. ಕಾಮದಿಂದಿರ್ಬೋದು. ಯಾವಾಗಲೂ ಕಾಮರಹಿತರಾಗಿರ್ಬೋದು. ಕಾಮನೇ ನಮ್ಮನ್ನು ಪಾಪಕ್ಕೆ ಬೀಳಿಸ್ತದೆ. ಆ ಥರ ಇರಬಾರ್ದು ನಾವು. ಮತ್ತು ಆಮೇಲೆ ವಿಗ್ರಹ ಆರಾಧನೆ. ವಿಗ್ರಹ ಆರಾಧನೆ ಗೊತ್ತಲ್ಲ, ವಿಗ್ರಹಕ್ಕೆ ಆರಾಧನೆ ಮಾಡೋದು. ಗೊಂಬೆಗಳಿಗೆ ಪೂಜೆ ಮಾಡಬಾರ್ದು. ಏನೋ ಗೊಂಬೆಗೆ ಪೂಜೆ ಮಾಡಬಾರ್ದು, ಫೋಟೋಕ್ಕೆ ಪೂಜೆ ಮಾಡಬಾರ್ದು, ಡ್ರಾಯಿಂಗಿಗೆ ಪೂಜೆ ಮಾಡಬಾರ್ದು. ಅವ್ರ ದೇವರುಗಳಲ್ಲ. ಗೊಂಬೆ ಯಾಕೆ ಪೂಜೆ ಮಾಡಬಾರ್ದು ಅಂದರೆ ವಿಗ್ರಹ ಅದು ಮಾತಾಡ್ತದೆ, ಅದರಲ್ಲಿ ಜೀವ ಐತೆ ಇಲ್ಲ. ಎಡೆ ಹಾಕ್ತಾರೆ, ಎಡೆ ಹಾಕಿದ್ರೆ ಯಾತಕ್ಕೆ ಹಾಕಿದೆ ಅಂತ ಯೋಚನೆ ಮಾಡ್ತದೆ, ಅದು ಇಲ್ಲ. ನೀನೇನೋ ಕಷ್ಟ ಹೇಳ್ಕೊಂಡ್ರೆ ಕೇಳಿಸ್ಕೊತದ, ಅದು ಇಲ್ಲ. ನೀನೇನು ಎಡೆ ಹಾಕಿದಿ, ಏನೇನು ನೈವೇದ್ಯ ಮಾಡಿದೆ ಅಂದರೆ ಮುಚ್ಚಿ ನೋಡ್ತದೆ, ಅದು ಇಲ್ಲ. ಕಣ್ಣೈತೆ ಅದಕ್ಕೆ, ನೋಡೋದಿಲ್ಲ. ಹಾಗಾಗಿ ವಿಗ್ರಹಗಳಿಗೆ ನಾವು ಆರಾಧನೆ ಮಾಡಬೇಕಾ ಮಾಡಬಾರ್ದು? ಮಾಡಬಾರ್ದು. ವಿಗ್ರಹಕ್ಕೆ ಆರಾಧನೆ ಮಾಡಬಾರ್ದು, ಫೋಟೋಗೆ ಪೂಜೆ ಮಾಡಬಾರ್ದು, ಡ್ರಾಯಿಂಗಿಗೆ ಪೂಜೆ ಮಾಡಬಾರ್ದು. ಅರ್ಥ ಆಯ್ತಾ? ಆಮೇಲೆ ದ್ವೇಷಿಸಬಾರ್ದು. ತೆಲುಗಿನಲ್ಲಿ ಒಂದು ಮಾತಾಡಿ, ಪೆಡ್ತೆ ಪೆಂಡ್ಲಿಲ್ಲು ಲೇకపోతే ಸಾವಿಲ್ಲ. ನೀವು ಕೊಡುವಷ್ಟು ದಿನಗಳು ನೀನು ಒಳ್ಳೆಯವನೇ. ನಿನ್ನ ಕೈಯಲ್ಲಿ ಇಲ್ಲ, ಕೊಡಲಿಲ್ಲ ಅಂದರೆ ಅವತ್ತು ನೀನಾದರೆ ಸರಿ ಇಲ್ಲ. ನಿನ್ನ ಮೇಲೆ ಆಡಿಕೊಳ್ಳೋದು. ಅವ್ನು ನೋಡಿ ಹೆಂಗೆ ಬಡಿವಾರ ಮಾಡ್ತಾನೆ ನೋಡಿ, ಹೆಂಗೆ ಮಾಡ್ತಾನೆ ನೋಡಿ, ಹೆಂಗೆ ಮಾತಾಡ್ತಾನೆ ನೋಡಿ, ಹೆಂಗೆ ಹೋಗ್ತಾನೆ ನೋಡಿ, ಹೆಂಗೆ ನಿಗಿಸ್ಕೊಂಡು ಹೋಗ್ತಾನೆ ನೋಡಿ, ಹೆಂಗೆ ನೋಡಿ, ಹೆಂಗೆ ಬರೇ ನಿನ್ನ ಮೇಲೆ ದ್ವೇಷ ಕಂಪ್ಲೇಂಟ್ಗಳು. ಹಿಂಗೆ ಮಾಡಬಾರ್ದು. ಯಾಕಂದರೆ ಒಬ್ಬ ಮನುಷ್ಯನ ಮೇಲೆ ನಾವು ನ್ಯಾಯ ತೀರ್ಪು ಮಾಡಬಾರ್ದು. ಅವನೇನೋ ಮಾಡಿದರೆ ಅವ್ನು ದೇವ್ರು ನೋಡ್ಕೊಳ್ತಾನೆ, ನಮ್ಮದು ನಾವು ನೋಡ್ಕೊಳ್ಳೋಣ. ಬೇರೆಯವ್ರ ಬಗ್ಗೆ ನಾವು ಏನೂ ಕೂಡ ಮಾತಾಡಬಾರ್ದು, ದ್ವೇಷ ಮಾಡಬಾರ್ದು. ಏನು ಮಾಡಬಾರ್ದು ಅಂದರೆ ಅವ್ರನ್ನ ಅಸಹಿಸ್ಕೊಳ್ಬಾರ್ದು. ಅವ್ರ ಬದುಕು ಅವ್ರದ್ದೇ, ನಮ್ಮ ಬದುಕು ನಮ್ಮದೇ. ಅಷ್ಟೇ. ಕಲಹములు ಜಗಳ, ಬರೇ ಜಗಳ ಆಡೋದಮ್ಮ. ಪೇಪರ್ ಮನೆ ಮುಂದೆ ಪೇಪರ್ ಬಿದ್ದರೆ ಜಗಳ, ಮೋರಿ ನೀರು ಈ ಕಡೆ ಬಂದದ್ದು ಆ ಕಡೆಗೆ ಹೋದ್ರೆ ಜಗಳ. ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಜಗಳ, ನೀನು ಒಳ್ಳೆ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಜಗಳ, ಏನು ಮಾಡಿದರೆ ಜಗಳ. ಮನುಷ್ಯರ ಮೇಲೆ ಸಿಟ್ಟು ತೆಗೆದುಕೊಂಡು ನಾಯಿ ಮೇಲೆ ಬೈಯೋದು, ಕೋಳಿ ಮೇಲೆ ಬೈಯೋದು, ಗಾಳಿ ಮೇಲೆ ಬೈಯೋದು, ಇವ್ರ ಮೇಲೆ ಸಿಟ್ಟು. ಈ ಸಿಟ್ಟು ಡೈರೆಕ್ಟು ಹೇಳ್ದಂಗೆ ಗಾಳಿ ಮೇಲೆ ಇಟ್ಟು ಬೈಯೋದು, ಸುಮ್ಮನೆ ಬೈಯೋದು, ಬಾಯಿ ತೆಗೆದ್ರೆ ಬರೀ ಜಗಳ. ಹಾಂ, ಹಂಗೆ ಮಾಡಬಾರ್ದು ನಾವು. ಹಂಗೆ ಮಾಡಬೇಕಾ ಬಾರ್ದ? ಮಾಡಬೇಕಾ? ಮಾಡಬಾರ್ದು. ಜಗಳ ಆಡಬಾರ್ದು. ಯಾಕೆ ಜಗಳ ಆಡ್ತೀವಿ? ಏನು ದೇವ್ರ ಮಕ್ಕಳು ಹೆಂಗೆ ಶಾಂತವಾಗಿರಬೇಕು. ಯಾರನ್ನೋ ಒಂದು ಮಾತು ನಮ್ಮನ್ನು ಬೈದರೂ ಕೂಡ ನಾವು ಅನಿಸ್ಕೋದು, ಏಸಪ್ಪ ಏನು ಹೇಳಿದ, ಒಂದು ಕೆನೆಗೆ ಹೊಡೆದ್ರೆ ಯಾಕೆ ಹೇಳ್ದ? ನೀನು ಸಮಾಧಾನವಾಗಿರಬೇಕು. ನಮಗೆ ಯಾರೋ ಕೆಡುಕು ಮಾಡಿದರೂ ಕೂಡ ನಾವು ಸಹನೆಯಿಂದ ಇರಬೇಕು, ಸೈರಣೆಯಿಂದ ಇರಬೇಕು. ನಾವು ದೇವರಿಗಾಗಿ ನಾವು ದೀರ್ಘ ಶಾಂತದಿಂದ ಇರಬೇಕು. ನಾವು ಅಷ್ಟು ಅವರು ಒಂದು ಮಾತಂದ್ರೆ ಇನ್ನೂ ಎರಡು ಮಾತು ಬೈಯೋದು. ಎಲ್ಲಿಗೆ ಹೋಗ್ತದೆ ಅದು? ಪೊಲೀಸ್ ಸ್ಟೇಷನ್ಗೆ ಹೋಗ್ತದೆ. ಸಣ್ಣ ಜಗಳ ಹೋಗಿ ದೊಡ್ಡ ಜಗಳಾಗಿ ಕೋರ್ಟು ಕಚೇರಿ ಒಳಗೆ ಹೋಗ್ತದೆ. ಅದಕ್ಕೆ ನಾವೇ ಕಾರಣವಾಗ್ತದೆ. ಅದಕ್ಕೆ ದೇವ್ರು ಮುಂಚೆನೇ ಹೇಳಿದ್ದಾನೆ, ಜಗಳ ಆಡಬೇಡಿರಿ, ಜಗಳ ಆಡಬಾರ್ದು. ಒಂದು ವೇಳೆ ನಾವು ಸರಿಗಿದ್ದವ್ರನ್ನ ಬೈದರೆ ಅಂದರೂ ಕೂಡ ನಾವು ತಪ್ಪಿದ್ರೆ ಬೈದ್ರೇ ಸಹಿಸ್ಕೊಂತ ಹೇಳಿದ್ದಾನೆ. ನಾವು ಸರಿಗಿದ್ದು ಬೈದರೆ ಕೂಡ ಸಹಿಸ್ಕೊಂತ ಹೇಳಿದ್ದಾನೆ ಸ್ವಾಮಿ. ನಾವು ಸಹನೆಯಿಂದಿರಬೇಕು. ನಮ್ಗೆ ಯಾರು ಕೆಡುಕು ಮಾಡಿದರೂ ಕೂಡ ನಾವು ತಾಳಿಕೊಂಡಿರಬೇಕು, ದೀನತ್ವದಿಂದಿರಬೇಕು. ನಾವು ದೇವರ ಮಕ್ಕಳಾಗಿರಬೇಕು, ಜಗಳ ಆಡದವರಾಗಿರಬೇಕು. ಏನು ದೇವ್ರ ಮಕ್ಕಳನ್ನು ಮರೆತೋಗ್ಬಿಡ್ತಾರೆ ಕೆಲವರು. ಜಗಳ ಅಂದರೆ ಜಗಳ ಪ್ರಪಂಚ ನೋಡ್ತಾ ಇದ್ರಂತೂ ಕೂಡ
ಗಮನ ಇರೋದಿಲ್ಲ. ಅಂಥ ಜಗಳಗಳು ಆಡ್ತಿರ್ತಾರೆ, ಏನು ಗುದ್ದಾಟ ಆಡ್ತಾರೆ, ಕೆಳಗೆ ಮೇಲೆ ಆಗ್ತಾರೆ, ಕೂದಲು ಹಿಡ್ಕೊತಾರೆ. ಹಿಂಗೆ ಮಾಡ್ಬೇಕಂತೈತೆ, ಮಾಡಬಾರ್ದಂತೈತೆ ದೇವ್ರ ವಾಕ್ಯ. ಜಗಳನೇ ಆಡಬೇಡ ಅಂತ. ನಮ್ಗೆ ಎಷ್ಟೋ ಮಂದಿ ದ್ರೋಹ ಮಾಡಿದ್ದಾರೆ, ಪಾಸ್ಟ್ಗಳು ದ್ರೋಹ ಮಾಡಿದ್ದಾರೆ, ವಿಶ್ವಾಸಗಳು ದ್ರೋಹ ಮಾಡಿದ್ದಾರೆ. ನಾವು ಜಗಳ ಆಡಿಲ್ಲ. ನಾವು ಕರೆಕ್ಟ್ ಇದ್ದರೂ ಕೂಡ ನಾವು ಜಗಳ ಆಡಿಲ್ಲ. ದೇವ್ರಿಗಾಗಿ ನಾವು ಬಿಟ್ಬಿಟ್ಟಿವಿ, ದೇವ್ರಿಗೆ ಒಪ್ಪಿಸಿಬಿಟ್ಟಿವಿ. ನೀನು ಅಷ್ಟೇ. ನಾಳೆ ನಿನಗೆ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರು, ಜಗಳ ಮಾಡಿದ್ರು, ನೀನೇನು ಮಾಡಬೇಕು? ದೇವ್ರಿಗೆ ಒಪ್ಪಿಸ್ಬೇಕು. ಏಸಪ್ಪ, ನಾನು ಸರಿಗಿದ್ದೀನಿ, ನಾನು ಕರೆಕ್ಟ್ ಇದ್ದೀನಿ, ಆದರೆ ನಾನು ದೂಷಿಸ್ತಾ ಇದ್ದಾರೆ, ನನ್ನ ಈ ರೀತಿ ವಿಮರ್ಶೆ ಮಾಡ್ತಾಯಿದ್ದೆ, ಇಲ್ಲ ಜಗಳ ಆಡ್ತಾಯಿದ್ದಾರೆ ಸ್ವಾಮಿ, ಅವ್ನು ಕ್ಷಮಿಸಪ್ಪ ಅಂತ ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ಆವಾಗ ದೇವ್ರು ನಿಮ್ಮನ್ನು ಮೆಚ್ತಾನೆ, ನಿಮ್ಮನ್ನು ಕಾಯ್ತಾನೆ, ಕಾಪಾಡ್ತಾನೆ. ಆಮೇಲೆ ಇನ್ನೊಂದು ಮಾತು, ಮತ್ಸರ, ಮಾತಿಗೆ ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಕ್ರೋಧములు, ಕಕ್ಷೆ. ಇನ್ನೊಂದು ಭಾರಿ ಒಳ್ಳೆ ಮಾತಾಯಿತು, ಕಕ್ಷೆ ಇಟ್ಕೊಳ್ತಾರೆ. ಯಾವಾಗ ಏನೋ ತಪ್ಪು ಮಾಡೋರಂದರೆ ಅವ್ರಿಗೆ ಕಕ್ಷೆ ತೀರಿಸ್ಕೊಳ್ಳೋವರೆಗೆ ನಮ್ಗೆ ಸಮಾಧಾನ ಆಗೋದಿಲ್ಲ. ಕಕ್ಷೆ ಇರಬಾರ್ದು ನಮಗೆ. ಅದಿದ್ರೆ ಏನಾಗ್ತದೆ ಅಂದರೆ ನಮ್ಮ ಶರೀರದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಶಾಂತಿ ಇರೋದಿಲ್ಲ, ಸಮಾಧಾನದಿರೋಲ್ಲ. ಅದೇ ಟೆನ್ಷನ್ ಆಗ್ಬಿಡ್ತದೆ, ನಮಗೆ ಕೆಡುಕೋದು. ದೇವರು ಅದಕ್ಕೆ ಹೇಳೋದು, ಕಕ್ಷೆ ಕೂಡ ಇಟ್ಕೊಳ್ಬೇಡ, ನೀನು ಶಾಂತನಾಗಿರು, ಹಗೂರವಾಗಿರು, ಏನು ನಡೀತದೆ ಅದೆಲ್ಲ ನನಗೆ ಒಪ್ಪಿಸು ಅಂತಾನೆ ಸ್ವಾಮಿ. ಆತನಿಗೆ ಒಪ್ಪಿಸ್ಬಿಡು, ನೀನು ಹಗೂರವಾಗಿರು. ಅವರೇನೇ ಮಾತಾಡಲಿ ಅವ್ರು ದೇವ್ರಿಗೆ ಒಪ್ಪಿಸ್ಬಿಡು. ದೇವ್ರು ಅವ್ರು ನೋಡ್ಕೊತಾರೆ. ಯುದ್ಧ ಮಾಡುವ ನಾನೇ, ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋರು ನಾನೇ ಅಂತ ದೇವರು. ಯಾರಂತ ಸೇಡು ತೀರಿಸ್ಕೊಳ್ಳೋದು? ದೇವರೇ. ನಾವು ಸೇಡು ತೀರಿಸ್ಕೊಳ್ಳೋಕೆ ಹೋಗಬಾರ್ದು, ನಾವು ಕಕ್ಷೆ ತೀರಿಸ್ಕೊಳ್ಳೋಕೆ ಹೋಗಬಾರ್ದು. ಅಂದರೆ ಹಗೆತನ ಒಳಗೆ ಇಟ್ಕೊಂಡು ಇರಬಾರ್ದು. ಅದರಿಂದ ನಮಗೆ ತೊಂದರೆ ಆಗ್ತದೆ, ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ದೇವರು ಎಷ್ಟು ಮುಂದಾಲೋಚನೆ ಇಟ್ಟು ಇದನ್ನು ಬರೆಸ್ಕೊಟ್ಟಿದ್ದಾರೆ ನೋಡಿ. ಇಂಥವುಗಳು ಗುಣಗಳು ನಮ್ಮಲ್ಲಿ ಇರಬಾರ್ದು. ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು. ನೀನು ಕೋಳಿ ಮಾಂಸ ಮಾಡ್ಕೊಂಡು ತಿಂದರೆ ಹೊಟ್ಟೆ ಕಿಚ್ಚು, ನೀನು ಬಳೆ ಹಾಕ್ಕೊಂಡ್ರೆ ಹೊಟ್ಟೆ ಕಿಚ್ಚು. ಎಷ್ಟು ಹಾಕಿದ್ದೀನಿ ಬಳೆ ನೋಡಿದ್ಯಾ? ಇಲ್ಲಿಂದ ಅಲ್ಲಿವರೆಗೆ ಹಾಕಿದೆಯಾ? ಕಡಿಮೆ ಹಾಕಿದ್ದಲ್ಲಮ್ಮ, ಇನ್ನೂ ಹೆಚ್ಚಿಗೆ ಹಾಕಮ್ಮ. ಸರಿನಾ? ಹೆಚ್ಚಿಗೆ ಹಾಕೋದು ಪ್ರಯೋಜನ ಏನಿಲ್ಲ, ಉಪಯೋಗ ಇಲ್ಲ. 2 ಸಾಕು, ಮಿತವಾಗಿದ್ದರೆ ಸಾಕು. ಹಾಕೋಬೇಕು, ಗಂಡಸರು ಹಾಕೋಬಾರ್ದು ಬೆಳೆ. ಏನಪ್ಪ, 4 ಇದ್ರೆ 1-2 ಗಂಡನ ಕೊಟ್ಬಿಡಮ್ಮ. ಅಂದರೆ ಅರ್ಥೇನೆಂದರೆ ಹೆಚ್ಚು ಹಾಕೋಬೇಡ. ಅಲ್ಲಲ್ಲಿಯ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಸ್ವಲ್ಪ ಅಷ್ಟೇ ಅಮ್ಮ. ಅಸೂಯೆ ಆಯಿತು. ಆಮೇಲೆ ಲಾಸ್ಟ್ ಒಂದು ಮಾತೈತು, ಅಲ್ಲರಿತೋ ಕೂಡಿನ ಆಟ ಪಾಠ ಅಂತ ತೆಲುಗಿನಲ್ಲೇ. ಕನ್ನಡದಲ್ಲಿ ಏನು ಬರೆದೈತಂದರೆ ಔತಣ ಅಂದರೆ ದುಂದೌತಣಗಳು ಅಂದರೆ ಹೊಸ ವರ್ಷ ಬರ್ತದಲ್ಲ, ಶೋಕಿ ಮಾಡೋದು, ಮೆರೆಯೋದು, ಡ್ಯಾನ್ಸು. ಹೊಸ ವರ್ಷ ಮಿಡ್ ನೈಟ್ ರಾತ್ರಿ 12 ಗಂಟೆಗೆ ಏನು ಮಾಡ್ತಾರೆ ಹೇಳು? ಕೇಕ್ ಮಾಡು, ಯಾರು ಬೇಡ ಅಂತ. ಆದರೆ ಡ್ಯಾನ್ಸ್ ಆಡೋದು ಭಾಳ ಮಂದಿ ಅದೇ ಮಾಡ್ತಾರೆ. ದೇವ್ರ ಮಕ್ಕಳು ಕೂಡ ಇವತ್ತು ಇತ್ತೀಚೆಗೆ ಕುಣಿಯೋದು ಇವೆಲ್ಲ ದೇವ್ರಿಗೆ. ಸಿನಿಮಾಗಳು, ಥಿಯೇಟ್ರ್ಗಳು ಹೋಗಿ ಅಲ್ಲಿ ಸಿನಿಮಾಗೆ ಹೋಗಿ ಕುಣಿ. ಅಲ್ಲರಿಗೆ ದೇವರಲ್ಲ, ಅಂದರೆ ಗಲಿಬಿಲಿಗೆ ದೇವರಲ್ಲ, ಗಲಾಟೆಗಳಿಗೆ ದೇವರಲ್ಲ, ಡ್ಯಾನ್ಸ್ಗಳಿಗೆ ದೇವರಲ್ಲ. ಮನೆ ದೇವರು ಮಂಚಿ ದೇವರು, ನಮ್ಮ ದೇವರು ಒಳ್ಳೆಯ ದೇವರು ಅಂತ ಹೇಳ್ತಾ ಇದ್ದಾನೆ. ಅಲ್ಲರಿ ಅಂದರೆ ಆಟ, ಡ್ಯಾನ್ಸು, ಹಾಡು, ರಿಕಾರ್ಡ್ ಡ್ಯಾನ್ಸು. ಮೊನ್ನೆ ನಮ್ಮ ಯಾವುದೋ ಒಂದು ಸಭೆ, ಒಂದು ಊರಲ್ಲಿ ಒಂದು ಸಭೆಯಲ್ಲಿ ಸೊಸೆ ಶ್ರೀಮಂತ ಮಾಡ್ತಾರಲ್ಲ, ಸಭೆಯವರು ಆರಾಧನೆ ದಿನನೇ ಇಟ್ಕೊಂಡ್ರೆ, ಸಂಡೇ ದಿನ ಆರಾಧನೆ ದಿನ ಇಡ್ತಾರೆ. ಆರಾಧನೆ ಇಟ್ಟರೆ ಆರಾಧನೆ ಆದಮೇಲೆ ಇಟ್ಕೋಬೇಕಾ? ಹೌದಲ್ಲ, ಅವ್ರನ್ನ ಆರಾಧನೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅವ್ರು ಬರೋದ್ರೊಳಗೆ ಇಲ್ಲಿ ಏನು ಮಾಡ್ಯಾರ, ಮನೆಯಲ್ಲಿ
ಸಿನಿಮಾ ರೆಕಾರ್ಡ್ ಹಾಕಿ ಎಲ್ಲರೂ ಮನೆ ಮಂದೆಲ್ಲ ಡ್ಯಾನ್ಸ್ ಆಡ್ತಾರೆ. ಬಂದು ಬಳಗ ಬಂದವರೆಲ್ಲರೂ ಡ್ಯಾನ್ಸ್ ಆಡ್ತಾರೆ. ಇದನ್ನೇ ದೇವ್ರು ಬೇಡ ಅಂತ ಹೇಳಿ. ಒಂದು ಸಿನಿಮಾ ಆಡೋದೇ ತಪ್ಪು, ಎರಡನೇದು ಸಿನಿಮಾ ಆಡಿಗೆ ಡ್ಯಾನ್ಸ್ ಆಡೋದು ಇನ್ನೊಂದು ದೊಡ್ಡ ತಪ್ಪು. ಮೂರನೇದು ದೇವ್ರ ವಾಕ್ಯಕ್ಕೆ ಕ್ರೈಸ್ತರಾಗಿ ಮಾಡಬಾರ್ದನ್ನು ಮಾಡೋದು ಅಸಲಿ ದೊಡ್ಡ ತಪ್ಪು. ಅಂದರೆ ದೇವರ ವಾಕ್ಯ ಅವ್ರಿಗೆ ಮುಟ್ಟೈತೆ ಇಲ್ಲ. ಏನಪ್ಪೆ ಡ್ಯಾನ್ಸ್ ಆಡ್ತೀನಿ ಇನ್ಮೇಲೆ, ಏನಪ್ಪ ನೀನು ಡ್ಯಾನ್ಸ್ ಆಡ್ತೀಯ, ಎಲ್ಲ ಮೆರವಣಿಗೆ ಹೋಗ್ತದೆ, ಆಡು ಒಂದು ಸ್ಟೆಪ್ ಹಾಕು ಅಂತಾರೆ, ಆಡ್ತೀಯ? ಕ್ರೈಸ್ತರಾಗಿ ಅನ್ಯರ ಜಾತಿಗಳ ಹೋದ್ರೆ ಹೋಗ್ಲಿ, ಒಂದು ಹಾಕು ಒಂದು ಹಾಕಂತ ನೀನು ಹೆಂಡ್ತಿ ಹೇಳ್ತಾಳ, ಒಂದು ಸ್ಟೆಪ್ ಹಾಕ್ಬಿಡು, ನನಗಿಷ್ಟ ನೀನು ಸ್ಟೆಪ್ ಹಾಕೋದು ಅಂತಾಳ, ಹಾಕ್ತೀಯ? ಡ್ಯಾನ್ಸ್ ಆಡಬಾರ್ದು ನಾವು. ಅರ್ಥ ಆಯ್ತಾ? ಅದು ಅಲ್ಲರಿ ಅಂದರೆ ಡ್ಯಾನ್ಸ್. ಇದು ರೆಕಾರ್ಡ್ ಚಪ್ಪಾಳೆ ಹಾಕೋದು, ಕೇಕೆ ಹಾಕೋದು, ವಿಸಿಲ್ ಹಾಕೋದು, ಗಲಾಟೆ ಮಾಡೋದು, ಸಿಳ್ಳೆ ಹಾಕಿ ಎಲ್ಲ ಗಲಾಟೆ ಮಾಡಿ ಗಲಾಟೆಯಲ್ಲಿ ವಿಂಗ್ 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 ಹಾಕ್ತಿದ್ದಾರೆ. ಇದು ಸ್ಟೆಪ್ ಹಾಕೋದು, ಗಾಳಿ ರೈಸ್ ಕೊಡೋದು. ಹಿಂಗೆಲ್ಲ ಮಾಡಬೇಡ್ರಿ. ನೀವು ದೇವ್ರ ಮಕ್ಕಳಾಗಿ ಯಾವಾಗಲೂ ಕೂಡ ಪರಿಶುದ್ಧವಾಗಿರಬೇಕು. ನಮ್ಮ ಜೀವನ ಹೇಗಿರಬೇಕು ಅಂದರೆ ದೇವರಿಗೆ ಮೆಚ್ಚುಗೆ ಆಗಿರಬೇಕು. ದೇವ್ರ ನಾಮಕ್ಕೆ ಅವಮಾನ ಆಗಬಾರ್ದು. ಇವೇನು ಮಕ್ಕಳಪ್ಪ ದೇವ್ರ ನಂಬ್ಯಾರ ಅಂತಾರೆ, ಏನಪ್ಪ ಹಿಂಗೆ ಮಾಡಿದಾರೆ ಅಂತ ಬೇರೆ ಜನ ಫಸ್ಟ್ ಎತ್ತಿ ತೋರಿಸ್ತಾರೆ. ನಮ್ಮ ತಪ್ಪು ಮಾಡಿದ್ದಾರೆ. ಪ್ರಪಂಚದಲ್ಲಿ ಭಾಳ ಮಂದಿ ತಪ್ಪುಗಳು ಮಾಡ್ತಾರೆ, ಅವ್ರ ಬಗ್ಗೆ ಮಾತಾಡೋದಿಲ್ಲ. ದೇವ್ರು ನಂಬಿದ ಮಕ್ಕಳು, ದೇವ್ರ ಮಕ್ಕಳು ಯಾವಾಗ ಸ್ವಲ್ಪ ಸಣ್ಣ ತಪ್ಪು ಮಾಡ್ತಿದ್ದಂಗೆ ನಮ್ಮನ್ನೇ ತೋರಿಸ್ತಾರೆ. ಹಾಗಾಗಿ ತೋರಿಸಿದ್ರ ಮೂಲಕ ದೇವರಿಗೆ ಅವಮಾನ ಆಗ್ತದೆ. ಇವೆಲ್ಲ ಶರೀರ ಕಾರ್ಯಗಳು, ಇವು ಶರೀರ ಕಾರ್ಯಗಳು. ನೆಕ್ಸ್ಟು ನಮಗೆ ಬೇಕಾಗಿರೋದು ಶರೀರ ಕಾರ್ಯಗಳಿಗೆ ಬರುವಂಥ ಶ್ರಾಪ ಬೇಡ. ನಮ್ಗೆ ಬೇಕಾಗಿರೋದು ಫಲಗಳು, ಆತ್ಮನ ಕಾರ್ಯ, ಆತ್ಮ ಫಲಗಳು. ಅಲ್ಲೆಲೂಯಾ. ನಮ್ಗೇನು ಬೇಕೋ ಇದರಲ್ಲಿ ನೋಡ್ರಿ. ಇನ್ನೊಂದು ಹೋದ ಸರಿ ಹೇಳಿದ್ದೀನಿ ನಾನು ನಿಮಗೆ, ಆತ್ಮ ವರಗಳು ಬೇರೆ, ಆತ್ಮ ಫಲಗಳು ಬೇರೆ. ಹೇಳ್ರಿ, ಏನು? ಫಲಗಳು ಬೇರೆ. ಈಗ ಶರೀರ ಕಾರ್ಯಗಳು, ತಪ್ಪು ಕಾರ್ಯಗಳು ಮಾಡೋದ್ರ ಮೂಲಕ ನಮಗೆ ಬರುವಂಥ ನಷ್ಟ ಅದು ಈಗ ತಿಳ್ಕೊಂಡಿವಿ ನಾವು. ಅದರಿಂದ ಶಾಪನೇ ಬರ್ತದೆ ವಿನಃ. ಯಾಕಂದರೆ ಈಗ ಮಾಡಬೇಡ್ರಿ ಅಂತ ದೇವ್ರು ಹೇಳಿದಾಗ ದೇವ್ರ ಆಜ್ಞೆ ಅದು. ಆಜ್ಞಾನುಸಾರವಾಗಿ ನಾವು ಇರಬೇಕು. ಪಾಪ ಅಂದರೆ ಏನು? ಮಾಡು ಅಂದಿದ್ದನ್ನು ಮಾಡಬೇಕು, ಮಾಡಬೇಡ ಅಂದಿದ್ದನ್ನು ಮಾಡಬಾರ್ದು. ಈಗ ದೇವ್ರಿಗೆ ಕಾರ್ಯಗಳೆಲ್ಲ ಮಾಡು ಅಂದನ, ಮಾಡಬೇಡ ಅಂದನ, ಅವು ಮಾಡಬಾರ್ದು. ನೀವು ಒಂದು ವೇಳೆ ಮಾಡಿದರೆ ಅದು ದೇವ್ರಿಗೆ ವಿರುದ್ಧ, ಪಾಪ ಅವು. ಈಗ ಆತ್ಮ ಫಲಗಳೇನಂತ ನೋಡ್ಕೊಳ್ಳೋಣ. ಹೋದ ಮಗಳೇ 21 ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗು. ಏನಂತೆ? ಇಂಥ ಕಾರ್ಯಗಳು ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಪರಲೋಕಕ್ಕೆ ಹೋಗಲ್ಲ, ನರಕಕ್ಕೆ ಹೋಗ್ತೀರಿ ಅಂತ ಅರ್ಥ. ಎಂದು ನಾನು ಹಿಂದೆ ಹೇಳುವಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆದರೆ ದೇವರಾತ್ಮದಿಂದ ಉಂಟಾಗುವ ಫಲವೇನೆಂದರೆ, ಫಲಗಳು ಎಲ್ಲಿಂದ ಉಂಟಾಗ್ತಾವಂತವು? ದೇವರ ಆತ್ಮದಿಂದ ಉಂಟಾಗ್ತಂತ ಫಲಗಳು ಏನವು? ನೀವು ತಿಳ್ಕೊಂಡಿರ್ಬೇಕು. ಆ ಫಲಗಳು ನಿಮಗೆ ಬೇಕು. ಫಲಗಳು ಬೇಕಾ ಬೇಡ? ಯಾರಿಗೆ ಬೇಕು? ನನಗೆ, ನಮ್ಗೆ ಅನ್ಬಾರ್ದು. ಫಲಗಳು ಯಾರಿಗೆ ಬೇಕು? ನಿನಗೆ ಬೇಕು, ನನಗೆ ಬೇಕು, ನಮ್ಮೆಲ್ಲರಿಗೂ ಬೇಕು. ಆತ್ಮನ ಫಲಗಳು ಅವು ಏನನ್ನೋದು ನಾವು ತಿಳ್ಕೊಳ್ಳೋಣ. ಓದಮ್ಮಿ 22. ಪ್ರೀತಿ. ಒಂದು ಬೇರೆ ಎಣಿಸಿರಿ. ಒಂದನೇ ಮಾತೇನು? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತ, ದಯಾಳತ್ವ, ಮಂಚಿತನ, ಕಾರ್ಯನಂಬಿಕೆ, ವಿಶ್ವಾಸ, ಸಾತ್ವಿಕತೆ, ಆಶಾ ನಿಗ್ರಹ, ದಮೆ. ಸರಿ, ಇಲ್ಲಿ ನಿಂತ್ಕೊಂಬ, ಮಾತಾಡೋಣ. ದೇವರು ಹೇಳ್ತಾ ಇದ್ದಾನೆ ಇವತ್ತು ಆತ್ಮನ ಫಲಗಳು, ಆತ್ಮ ಪರಿಶುದ್ಧಾತ್ಮನಿಂದ ಬರುವಂಥ ಫಲಗಳು ನಮಗೆ
ಎಲ್ಲಿಂದ ಬರ್ತದೆ ಫಲಗಳು ನಮಗೆ? ಪರಿಶುದ್ಧಾತ್ಮನಿಂದ. ಪರಿಶುದ್ಧಾತ್ಮರಿಂದ ಬರುವುದು. ಅಂದರೆ ಪರಿಶುದ್ಧಾತ್ಮನ ಮೇಲೆ ನಿಮಗೆ ಭಯ ಇರಬೇಕು, ಭಕ್ತಿ ಇರಬೇಕು. ಪರಿಶುದ್ಧಾತ್ಮನ ಭಾಷೆ ಕೂಡ ನೀವು ಮಾತಾಡೋರಾಗಿರ್ಬೇಕು. ಪರಿಶುದ್ಧಾತ್ಮನ ಭಾಷೆಯಲ್ಲಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಿರಬೇಕು. ನೀವು ಆತನಿಗೆ ಮೆಚ್ಚುಗೆ ಆಗಿರುವುದಾದರೆ ಆತನ ನಿಮಗೆ ಫಲಗಳನ್ನು ಕೊಡ್ತಾನೆ. ಪರಿಶುದ್ಧಾತ್ಮ ದೇವರು ನಿಮ್ಗೆ ಏನು ಕೊಡ್ತಾನೆ? ಫಲಗಳು ಕೊಡ್ತಾನೆ, ಆತ್ಮನ ಫಲಗಳು. ಅವೇನಂದರೆ ಆತ್ಮನ ಫಲಗಳು ಮೊದಲನೇದು ಪ್ರೀತಿ, ಎರಡನೇದು ಸಂತೋಷ, ಮೂರನೇದು ಸಮಾಧಾನ, ನಾಲ್ಕನೇದು ದೀರ್ಘ. ಯಾರು ಎಷ್ಟೇ ಕೇರಳಿಸಲಿ ನಮ್ಮನ್ನು, ಬಾಲ್ಯ ನೋಡ್ಕೊಳ್ಳೋಣ ಅಂತ ನಮ್ಗೆ ಕರೆದ್ರೆ ಕೂಡ ನಾವು ಸಿಟ್ಟು ಬರಬಾರ್ದು. ಶಾಂತವಾಗಿರ್ಬೇಕು. ಅಂತ ಶಾಂತವಾಗಿ, ದೀರ್ಘ ಶಾಂತವಾಗಿರ್ಬೇಕು. ಭಾಳ ಓರಿಸ್ಕೊಂಡಿದ್ದೀನಪ್ಪ ಅಂತಾರಲ್ಲ, ಯಾರು ಏನು ಮಾತಾಡಿದ್ರು ಸಿಟ್ಟು ಬರಲ್ಲ. ಬಂದರೂ ಕೂಡ ತಾಳ್ಕೊಂಡು ಇರೋದು, ಅದು ತಪ್ಪಿ ಹೋಗ್ದಂಗೆ ಇರೋದು, ಅದು ಅಂಥ ಶಾಂತ ದೇವರು ಕೊಡ್ತಾನೆ. ಅದು ಬರೋದು ಸಿಗೋದು ಪರಿಶುದ್ಧಾತ್ಮ ದೇವರಿಂದ. ಅಲ್ಲೆಲ್ಲೂಯ. ಹಾಗಾಗಿ ಪರಿಶುದ್ಧಾತ್ಮರನ್ನು ಪ್ರಾರ್ಥನೆ ಮಾಡುವ ಮಕ್ಕಳಾಗಿರಬೇಕು. ಮತ್ತು ದಯ ಇರಬೇಕು ನಿನ್ನಲ್ಲಿ. ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ನಷ್ಟದಲ್ಲಿದ್ದಾರೆ, ಯಾರನ್ನು ಬಾಧೆ ಬೀಳ್ತಾ ಇದ್ದಾರೆ ಅಂದರೆ ನೀವು ಅಯ್ಯೋ ಅಂದು ಸಹಾಯ ಮಾಡಬೇಕು, ಕನಿಕರ ಯಾರ ಕಷ್ಟದಲ್ಲೇ. ಈಗ ಯಾರೋ ಒಬ್ಬರು ಏನು ಕೈಯ ಕಾಲ ಕಟ್ಟಾಯಿತು, ರಕ್ತ ಹೋಗ್ತಿತ್ತು, ಹಳಗಳು ಹಂಗೆ ಆಗ್ಬೇಕಂತಾರೆ. ಸಹಾಯ ಮಾಡಿ ಪಾಪ, ಅಯ್ಯೋ ಏಟು ತಿಂದಾನಲ್ಲ, ನೋವು ತಿಂದಾನಲ್ಲ, ಅವನಿಗಂತ ಸಹಾಯ ಮಾಡಬೇಕು. ಯಾರೋ ಕಷ್ಟಪಡ್ತಿರ್ತಾರೆ, ಏನೋ ಎತ್ತೋದು, ಸ್ವಲ್ಪ ಸಹಾಯ ಮಾಡಬೇಕು. ದಯ ಇರಬೇಕು. ಒಬ್ಬರು ಕಷ್ಟದಲ್ಲಿ ಆ ಕಷ್ಟಕ್ಕೆ ನಾವು ಸಹಾಯಕರ ಆಗಬೇಕು. ಅದು ದಯ ಅಂದರೆ. ಆಮೇಲೆ ವಿಶ್ವಾಸದಲ್ಲಿ ಸಾತ್ವಿಕತೆ ಇರಲಿ. ವಿಶ್ವಾಸದಲ್ಲಿ ಕಡಿಮೆ ಆಗಬಾರ್ದು. ವಿಶ್ವಾಸ ಇಲ್ಲೇನೋ, ಏಸಪ್ಪನ ನಂಬಿದ ಮಕ್ಕಳು ಏಸಪ್ಪನ ಮೇಲೆ ಆಧಾರ ಪಡಬೇಕು. ಏನೇ ಆಗಲಿ ದೀರ್ಘ ಶಾಂತರಾಗಿ, ದೀರ್ಘ ಪ್ರಾರ್ಥನೆಯಲ್ಲಿರಬೇಕು. ನನ್ನ ದೇವ್ರು ನನ್ನ ಕಾಪಾಡ್ತಾನೆ, ನನ್ನ ದೇವ್ರು ನನ್ನ ಕಾರ್ಯ ಮಾಡ್ತಾನೆ. ಒಬ್ಬ ದೈವ ಸೇವಕನಿದ್ದಾನೆ, ಮಗಳನ್ನೇನು ಮಾಡಿದ? ಅನ್ಯರು ಕೊಟ್ಟು ಮದುವೆ ಮಾಡಿಬಿಟ್ಟ. ಅವನಲ್ಲಿ ವಿಶ್ವಾಸ ಇಲ್ಲ, ದೀರ್ಘ ನಂಬಿಕೆ ಇಲ್ಲ, ಅವನಲ್ಲಿ ದೀರ್ಘ ಶಾಂತ ಇಲ್ಲ. ಯೇಸು ಸ್ವಾಮಿ ನಂಬಿದ ಮೇಲೆ ಇವತ್ತಿಲ್ಲ ನಾಳೆ, ಇನ್ನೂ 5 ವರ್ಷ ಹೋಗಲಿ ನನ್ನ ಮಗಳ ಗಂಡ ಸಿಗ್ತಾನೆ, ಸಂಬಂಧ ಬಂದೇ ಬರ್ತದೆ. ಏಸಪ್ಪ ನಮ್ಮನ್ನು ಮಗಳನ್ನ ಕಾಪಾಡ್ತಾನೆ, ಮದುವೆ ಮಾಡ್ತಾನೆ. ಅಬ್ರಹಾಮ 100 ವರ್ಷಗಳಾದಮೇಲೆ ಮಗನ ಕೊಟ್ಟನಲ್ಲ. ಅದು ವಿಶ್ವಾಸ. ಅಂಥ ವಿಶ್ವಾಸ ನಿನ್ನಲ್ಲಿ ನನ್ನಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು ನಾವು. ಹಾಗಾಗಿ ಪ್ರಿಯ ಮಕ್ಕಳೇ, ಸಾತ್ವಿಕತೆ ಅಂದರೆ ಭಯ ಭಕ್ತಿಯಿಂದ ಇರಬೇಕು ದೇವರಲ್ಲಿ. ಸಾತ್ವಿಕ ಗುಣ ಅಂದರೆ ಸಹನೆ, ತಾಳ್ಮೆ, ಭಯ ಭಕ್ತಿ ಹೊಂದಿದಂಥ ಗುಣ. ಸಾತ್ವಿಕರಾಗಿರ್ಬೇಕು ಅನ್ನೋದೇ ನಮ್ಮ ನೆಕ್ಸ್ಟು. ಅಷ್ಟೇ. ಕ್ಷಮೆ ದಮೆ ಅಂದರೆ ಕ್ಷಮಿಸಬೇಕು, ಕರುಣೆ ತೋರಿಸ್ಬೇಕಂತ ಇಲ್ಲಿ ಹೇಳ್ತೈತೆ. ಯೇಸು ಕ್ರಿಸ್ತು సంబంధులు శరీరమును దాని ఇచ్చలతోనూ దురాశలతోనూ సిలువ వేసి ఉన్నారు. ನಾವು ಅವುಗಳಿಗೆಲ್ಲವುಗಳನ್ನು ನಾವೇನು ಮಾಡಬೇಕಂದ್ರೆ ಬಂಧಿಸಿಟ್ಬಿಡ್ಬೇಕು, ದೂರ ಇಟ್ಬಿಡ್ಬೇಕು. ಅವು ಹತ್ತಿರ ಹೋಗ್ಬಾರ್ದು. ನಾವು ದೇವ ಮಕ್ಕಳಿಗೆ ಶರೀರ ಕಾರ್ಯಗಳಿಂದ ದೂರ ಇರಬೇಕು. ಹಾಗಾದರೆ ನಾವು ದೇವರ ಮಕ್ಕಳಾಗಿರ್ತೀವಿ. ನಾವು ವಾಕ್ಯಾನುಸಾರವಾಗಿ ಬದುಕಿದ್ದವರಾಗ್ತೀವಿ. ದೇವರ ವಾಕ್ಯವೇ ನಮಗೆ ದೇವರು ಏನು ಮಾತಾಡಿದ ನಾವೆಲ್ಲವೂ ನಾವು ಅಭ್ಯಾಸ ಪಡ್ಕೊಳ್ಳೋಣ. ಈ ಕಾರ್ಯ ನೆನಪಿಟ್ಟುಕೊಂಡು ಆ ಮಾತಿನ ಪ್ರಕಾರ ನಾವಿರಬೇಕು, ನಾವು ಜೀವಿಸಬೇಕು. ಹಂಗಾದರೆ ನಾವು ದೇವರ ವಾಕ್ಯಾನುಸಾರವಾಗಿ ಜೀವಿಸಿದ್ದರಾಗ್ತೀವಿ, ದೇವರಿಗೆ ಇಷ್ಟಕರಾಗ್ತೀವಿ, ಪ್ರಿಯ ಮಕ್ಕಳಾಗ್ತೀವಿ. ನಾವು ಕೇಳದೇ ಹೋದರೆ ಕೂಡ ದೇವರು ಯಾವಾಗ ನಾವು ದೇವ್ರಿಗೆ ಇಷ್ಟವಾಗಿ ಬದುಕ್ತೀವೋ ನಮ್ಮ ಅಗತ್ಯಗಳಿಗೆ ಆತನೇ ಎಲ್ಲ ಪೂರೈಸ್ತಾನೆ, ಬೇಕಾದದ್ದೆಲ್ಲ ಕೊಡ್ತಾನೆ, ಒದಗಿಸಿ ಕೊಡ್ತಾನೆ, ಸಮಯಕ್ಕೆ ಸರಿಯಾಗಿ ಆಶೀರ್ವಾದ ಮಾಡ್ತಾನೆ. ಅಂಥ ಕಾರ್ಯಗಳು ನೀವು ಮಾಡದೇ ಇರುವುದಾದರೆ ನಾಳೆ ದಿನ ದೇವ್ರ ಮಕ್ಕಳಾಗಿರ್ರಿ. ಇವೆಲ್ಲ ಎಚ್ಚರದಿಂದಿರ್ರಿ, ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡಿರ್ರಿ. ನಿಮ್ಮ ಮುಂದಿಂಥ ಕಾರ್ಯಗಳು ಬಂದಾಗ ಅವುಗಳಿಗೆ ನೀವು ಸ್ಥಾನ ಕೊಡಬೇಡ್ರಿ. ನೀವು ಆತ್ಮನ ಫಲಗಳನ್ನು ಹೊಂದಿಕೊಂಡು ಆತ್ಮನ ಫಲಗಳನ್ನು ಅನುಭವಿಸಿ
ಪರಿಶುದ್ಧವಾಗಿದ್ದು ದೇವರ ಮಕ್ಕಳಾಗಿ ನೀವು ಇರಬೇಕಂತೇಳಿ ದೇವರ ವಾಕ್ಯ ಹೇಳ್ತದೆ. ಈ ಸ್ವಲ್ಪ ಮಾತು ದೇವರು ನಿಮ್ಮನ್ನು ವಾಕ್ಯವನ್ನು ದೀವಿಸಿ ಆಶೀರ್ವದಿಸಲಿ. ಆಮೇನ್. ಆಮೇನ್. ನೆಕ್ಸ್ಟು